ಹಾಯ್ ಫ್ರೆಂಡ್ಸ್, ಇವತ್ತು ನಾನು 2 ರಿಂದ 10 ವರ್ಷದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಒಂದು ಹೆಲ್ತಿ ಡ್ರಿಂಕ್ಸನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ತೊಗೊತಾ ಇರೋದು 1 ಗ್ಲಾಸ್ ನೀರನ್ನು ತೊಗೊತಾ ಇದ್ದೀನಿ. ಅದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ಅದಾದಮೇಲೆ ಒಂದೆಲಗ ತುಳಸಿ ಮತ್ತು ದೊಡ್ಡಪತ್ರೆ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಅದಾದಮೇಲೆ ಲವಂಗ 2, ಕಾಳು ಮೆಣಸು ಒಂದು 4 ಹಾಕೋಬೇಕಾಗತ್ತೆ. ಆಮೇಲೆ ಸೋಂಪು ಒಂದು ಅರ್ಧ ಸ್ಪೂನಷ್ಟು ಸಾಕು. ಹಾಗೆ ಜೀರಿಗೆ 1 ಸ್ಪೂನಷ್ಟು ಹಾಕೋಬೇಕು. ಮತ್ತು ಕಲ್ಲು ಸಕ್ಕರೆ ಆಪ್ಷನಲ್ಲು, ಅದನ್ನು ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬೆಲ್ಲನಾದರೂ ಹಾಕೋಬೋದು. ಇಲ್ಲಿ ನಾನು ಕಲ್ಲು ಸಕ್ಕರೆನ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಕುದಿಯೋಕೆ ಇಡಬೇಕಾಗತ್ತೆ. ಇಲ್ಲಿ ನಾನು ಕಲ್ಲಿನ ಪಾತ್ರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಟೀಲ್ ಪಾತ್ರೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕಲ್ಲಿನ ಪಾತ್ರೆ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ನಾನು ಜಾಸ್ತಿ ಕಲ್ಲಿನ ಪಾತ್ರೆನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಆಪ್ಷನಲ್ ಆಗಿ ಯೂಸ್ ಮಾಡ್ಕೋಬಹುದು. ಇದಾದ್ಮೇಲೆ ಅದು 1 ಗ್ಲಾಸ್ ಇದ್ದಿದ್ದು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಯಾಕಂದ್ರೆ ಸತ್ವ ಎಲ್ಲ ಅದರಲ್ಲಿ ಬಿಟ್ಕೊಳ್ಳುತ್ತೆ. ಮತ್ತೆ ನಮಗೆ ಗೊತ್ತಾಗುತ್ತೆ ಪರಿಮಳ ಕೂಡ ಅದು ಬಿಟ್ಕೊಂಡ್ಮೇಲೆ. ಅದಾದ್ಮೇಲೆ ಚೆನ್ನಾಗಿ ಕುದ್ಮೇಲೆ ಅದನ್ನ ಸೋಸಿ ಮಕ್ಕಳಿಗೆ ಕೊಡಬೇಕು. ಇದನ್ನ ವೀಕ್ಲಿ 1 ಟೈಮ್ ಕೊಟ್ಟರೆ ಸಾಕಾಗತ್ತೆ. ಯಾಕಂದರೆ ಇದು ಹೀಟ್ ಆಗೋದ್ರಿಂದ ವಾರದಲ್ಲಿ 1 ಟೈಮ್ ಮಾತ್ರ ಕೊಡಬೇಕು. ಇದನ್ನು ದೊಡ್ಡವ್ರು ಬೇಕಾದರೂ ತೊಗೋಬೋದು. ದೊಡ್ಡವ್ರಿಗೆ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ತೊಗೋಬೇಕಾಗಿದೆ. ಇಲ್ಲಿ ನಾನು 2 ರಿಂದ 10 ವರ್ಷದ ಮಕ್ಕಳಿಗೆ ತೋರಿಸಿದ್ದೀನಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.